ಸ್ವಲ್ಪ ಸ್ಟ್ರೆಸ್ ಆಗಿರುತ್ತೆ. ಎಲ್ಲ ಫಿಶ್ಶು ಇಲ್ಲಿ ಬಂದಿದೆ. ಅನ್ಫಾರ್ಚುನೇಟ್ಲಿ ಅದೇನಾಯಿತು ಅಂದರೆ ಎಲ್ಲ ಪ್ಯಾರೆಟ್ಸೇ ಫುಲ್ ಫೋರ್ಸ್ ಕೊಡ್ತಾ ಇದ್ದಾರೆ ಕ್ಯಾಮ್ರಾಗೆ ಬಂದು ಟ್ಯಾಂಕಲ್ಲಿ ಆಕ್ಸಿಜನ್ ಕಡಿಮೆ ಆಗಿ ಫಿಶಸ್ ಎಲ್ಲ ಸಿಕ್ಕಾಗಿದೆ. ಮಾರನೇ ದಿವಸ ನೋಡ್ತೀನಿ 3 ಫಿಶ್ಶು ಇಲ್ಲಿ ಸತ್ತೋಗಿತ್ತು. ಹೆಲೋ ವ್ಯೂವರ್ಸ್, ಎಲ್ರಿಗೂ ಬ್ಯೂಟಿಫುಲ್ ಕ್ರಿಯೇಚರ್ಸ್ ಕ್ಯಾಟಲಾಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಯಶ್ವಂತ್. ಸೊ ಇವತ್ತು ನಾನು 4 ಫೀಟ್ ಟ್ಯಾಂಕ್ ಒಳಗಡೆ ಒಂದು ಹೊಸ ಫಿಶ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಯಾವ ಫಿಶ್ಶು ಅಂತ ನೋಡೋಣ ಮುಂದೆ ವೀಡಿಯೋಲಿ. ಆಲ್ಮೋಸ್ಟ್ 1 ಇಯರ್ ಮೇಲೆ ಆಗಿತ್ತು ಫಿಶ್ ಆ್ಯಡ್ ಮಾಡಿ 4 ಫೀಟ್ ಟ್ಯಾಂಕಲ್ಲಿ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಒಂದು ಒಳ್ಳೆ ಫಿಶ್ ಸಿಗ್ತಾ ಇದೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ತೊಗೊಬರಕ್ಕೆ ಹೋಗ್ತಾ ಇದ್ದೀನಿ. ಇವತ್ತೊಂದು ತುಂಬ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಫಿಶ್ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1.5 ಇಯರ್ ಆಯಿತು ಫಿಶ್ ಟ್ಯಾಂಕ್ಗೆ ಫಿಶಸ್ ಆ್ಯಡ್ ಮಾಡಿ. ಬರೀ ಪ್ಯಾರೆಟ್ ಇದು ತೊಗೊಂಬಂದಾಗೆಲ್ಲ ತುಂಬ ಚಿಕ್ಕದಿತ್ತು. ತೊಗೊಂಬಂದು 4-5 ಇಯರ್ಸ್ ಆಗಿದೆ ಇಷ್ಟು ಗ್ರೋ ಆಗೋಕ್ಕೆ. ಬಟ್ ಕೆಲವೊಂದೆಲ್ಲ ಒಂದು 2.5 ಇಯರ್ಸ್ಗೆ ತುಂಬ ಗ್ರೋತ್ ಬಂತು. ಒಂದು ಒಳ್ಳೆ ಹೈ ಪ್ರೋಟೀನ್ ಫುಡ್ ಆಗಿರ್ಬೋದು, ಒಂದು ಒಳ್ಳೆ ವಾಟರ್ ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು ಟ್ಯಾಂಕ್ ಸೈಕಲ್ ಹಿಂಗಿದೆ ಎಲ್ಲ ಮೇಂಟೈನ್ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ತುಂಬ ನೋಡೋಕೆ ಚೆನ್ನಾಗಿ ಸಿಗುತ್ತೆ. ತುಂಬ ದೊಡ್ಡದಾಗಿದೆ. ಇದ್ರ ಜೊತೆಗೆ ಯಾವುದೇ ಚಿಕ್ಕ ಫಿಶಸ್ಸು ಆ್ಯಡ್ ಮಾಡೋಕ್ಕಾಗ್ತಾಯಿಲ್ಲ. ನನಗೊಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಒಂದು ದೊಡ್ಡ ಫಿಶ್ ಅಂತ ಹೇಳ್ಬೋದು. ಅದೊಂದು ಸಿಕ್ಕಿದೆ, ಒಂದು ಡೀಲ್ ಸಿಕ್ಕಿದೆ. ಬೇಗ ತೊಗೊಬರೋಣ. ನನಗೂ ಒಂದು ತುಂಬ ದಿವಸದಿಂದ ಒಂದು ಒಳ್ಳೆ ಫಿಶ್ ಆ್ಯಡ್ ಮಾಡಬೇಕು. ಅದು ಯಾವ ಫಿಶ್ ಆ್ಯಡ್ ಮಾಡ್ತೀನಿ ಅಂತ ನಿಮಗೂ ತೋರಿಸ್ಬೇಕು ಅಂತ ಒಂದು ಆಸೆ ಇತ್ತು. ಸೊ ಲೇಟ್ ಮಾಡೋದು ಬೇಡ, ಬೇಗ ಹೋಗಿ ಫಿಶ್ ತೊಗೊಬರೋಣ. ಬನ್ನಿ ಹೋಗೋಣ. ಓಕೆ ವ್ಯೂವರ್ಸ್, ಸೊ ಇವಾಗ ಬಂದಿದ್ದೀವಿ ಇಲ್ಲಿ ಫಿಶ್ ತೊಗೊಳಕ್ಕೆ. ಸೊ ನೋಡಿ, ಈ ಫಿಶ್ ಇದು ಸ್ಕ್ಯಾಟ್ ಫಿಶ್. ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಸ್ಪಾಟೆಡು ಅಲ್ಲಿದೆ ನೋಡಿ. ಸೊ ಈ ಟ್ಯಾಂಕ್ ಟೈಗರ್ ಬಾರ್ಬ್ಸು ಮತ್ತು ಸ್ಕ್ಯಾಟ್ ಫಿಶ್ ಎರಡು ತೊಗೊತಾ ಇದ್ದೀನಿ. ಈ ಟ್ಯಾಂಕು ಮತ್ತು ಫಿಲ್ಟರು ಕಂಪ್ಲೀಟ್ ಸೆಟಪ್ ವಿತ್ ಸ್ಟ್ಯಾಂಡು ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ. ಪ್ಯಾರೆಟ್ಸ್ ಎಲ್ಲ ಒಳ್ಳೆ ಸೈಜಲ್ಲಿದೆ, ಕ್ವಾಲಿಟಿ ಚೆನ್ನಾಗಿದೆ, ತೊಗೋಬೋದು. ಟೈಗರ್ ಬಾಬ್ಸ್ ಇದೆ, ಟೈಗರ್ ಬಾಬ್ಸು, ಸಿಲ್ವರ್ ಡಾಲರು, ಜೈಂಟ್ ಗೋರಾಮಿ ಇದೆ. ಓಕೆ ವ್ಯೂವರ್ಸ್, ಸೊ ಫಿಶ್ ಮನೆಗೆ ತೊಗೊಂಬಂದಾಗಿದೆ. ಸೊ ನೋಡೋಣ, ಆಲ್ಮೋಸ್ಟ್ 1.5 ಅವರ್ ಜರ್ನಿ ಆಗಿದೆ. ಸೊ ಇನ್ನು ಜಾಸ್ತಿ ಲೇಟ್ ಮಾಡೋದು ಬೇಡ. ಓಕೆ, ಸೊ ನೋಡಿ ಕಾಣಿಸ್ತಾ ಇರ್ಬೋದು, ಲೀಕ್ ಆಗ್ತಾ ಇದೆ. ಓಕೆ ವ್ಯೂವರ್ಸ್, ಓಪನ್ ಮಾಡೋಣ, ಟ್ಯಾಂಕಲ್ಲಿ ಬಿಡೋಣ. ಸ್ವಲ್ಪ ಸ್ಟ್ರೆಸ್ ಆಗಿರುತ್ತೆ ಫಿಶಸ್ಸು. ಎಲ್ಲ ಆ್ಯಕ್ಟಿವ್ ಆಗೇ ಇದೆ ಫಿಶಸ್ ಎಲ್ಲ. ಓಕೆ, ಫಿಶಸ್ ಎಲ್ಲ ಆ್ಯಕ್ಟಿವ್ ಆಗೇ ಇದೆ, ಏನು ಪ್ರಾಬ್ಲಮ್ ಆಗಿಲ್ಲ. ಓಕೆ, ಇನ್ನು ಲೇಟ್ ಮಾಡೋದು ಬೇಡ, ಟ್ಯಾಂಕಲ್ಲಿ ಬಿಡೋಣ ಫಿಶಸ್ನ. ಓಕೆ ವ್ಯೂವರ್ಸ್, ಓಕೆ ಫಿಶ್ನ ರಿಲೀಸ್ ಮಾಡೋಣ. ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಒಂದು 10-15 ಮಿನಿಟ್ಸ್ ವಾಟ್ರಲ್ಲಿ ಟೆಂಪ್ರೇಚರ್ ಸೆಟ್ ಆಗಲಿಕ್ಕೆ ಅಕ್ಲಿಮೇಷನ್ ಥರ ಒಂದು ಟೆಂಪ್ರೇಚರ್ಗೋಸ್ಕರ ಹಿಂಗೆ ಸೊ ಟ್ಯಾಂಕಲ್ಲಿ ಈ ಥರ ಹಾಕಿರೋಣ. ಕಾಣಿಸ್ತಾ ಇರ್ಬೋದು. ಸೊ ಒಂದು 10-15 ಮಿನಿಟ್ಸ್ ನಮ್ಮ ಅಕ್ವೇರಿಯಂ ವಾಟ್ರಲ್ಲಿ ಈ ಥರ ಬಿಟ್ಟರೆ ಟೆಂಪ್ರೇಚರ್ ಸೆಟ್ ಆಗುತ್ತೆ ಫಿಶ್ಗೆ. ಯಾವುದೇ ಥರ ರಿಸ್ಕ್ ತೊಗೊಳೋದು ಬೇಡ ನಾವು. ಒಂದು 10 ಮಿನಿಟ್ಸ್ ಆದಮೇಲೆ ಬೇಕಂದರೆ ಫಿಶ್ನ ರಿಲೀಸ್ ಮಾಡ್ಬೋದು ಟ್ಯಾಂಕಲ್ಲಿ. ನೋಡ್ತಾ ಇರ್ಬೋದು ನೀವು, 5 ಟೈಗರ್ ಬಾಬ್ಸು ಮತ್ತು 1 ಸ್ಕ್ಯಾಟ್ ಫಿಶ್ ಇದೆ. ಸೊ ನ್ಯೂ ಫಿಶಸ್ ಫಾರ್ ಟ್ಯಾಂಕ್. ಇದು ಹೆಂಗಿದೆ ಕಮೆಂಟ್ ಮಾಡಿ. ಓಕೆ ವ್ಯೂವರ್ಸ್, 15 ಮಿನಿಟ್ಸ್ ಆಗಿದೆ.
ಸೊ ನಾವು ಕಂಪ್ಲೀಟ್ ವಾಟರ್ ಜೊತೆಗೆ ಬಿಡೋದು ಬೇಡ, ಯಾಕಂದರೆ ಬೇರೆ ಟ್ಯಾಂಕಲ್ಲಿ ಇರೋ ವಾಟರ್ ನಮ್ಮ ಟ್ಯಾಂಕ್ಗೆ ಹಾಕಲ್ಲ ನಾನು. ಚಾನ್ಸಸ್ ತೊಗೊಳೋದು ಬೇಡ, ಯಾಕಂದರೆ ಏನಾದ್ರು ಬ್ಯಾಕ್ಟೀರಿಯಾಸು, ಒಂದು ಇನ್ಫೆಕ್ಷನ್ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಒಂದು ಪ್ಯಾರಾಸೈಟ್ಸ್ ಆಗಿರ್ಬೋದು, ಅದೆಲ್ಲ ಆ ಟ್ಯಾಂಕಲ್ಲಿದ್ದರೆ ಅದೇ ಪ್ಯಾರಾಸೈಟ್ಸ್ ಎಲ್ಲ ಈ ಟ್ಯಾಂಕಿಗೆ ಶಿಫ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ವಾಟರ್ನ ತೆಗೆದ್ಬಿಟ್ಟು ಬರೀ ಫಿಶಸ್ನ ಮಾತ್ರ ಆ್ಯಡ್ ಮಾಡೋಣ. ಇವಸ್ ಒಂದು ಲಾಸ್ಟ್ ಟೈಗರ್ ಬಾರ್ಬ್ ಇದೆ, ರಿಲೀಸ್ ಮಾಡ್ತಾ ಇದ್ದೀನಿ. ನೋಡೋಣ ಟೈಗರ್ ಬಾರ್ಬ್ಸ್ ಸರ್ವೈವ್ ಆಗುತ್ತಾ ಇಲ್ವಾ ಅಂತ. ಓಕೆ ವ್ಯೂವರ್ಸ್, ಸೊ ನೋಡಿ ನಾವು ಆ್ಯಡ್ ಮಾಡಿರೋ ಫಿಶ್ ಇಲ್ಲಿದೆ. ಇಲ್ಲಿ ಅದು ಸ್ಕ್ಯಾಟ್ ಫಿಶ್ ಅಂತ ಕರೀತಾರೆ, ಬ್ಲ್ಯಾಕ್ ಕಲರ್ ಸ್ಪಾಟ್ಸ್ ಇದೆಯಲ್ಲ ಅದೇ ಫಿಶ್ ನಾವು ಇವಾಗ ಆ್ಯಡ್ ಮಾಡಿರೋದು. ಅದು ತುಂಬ ಚೆನ್ನಾಗಿದೆ ನೋಡಿ, ಅದ್ರ ಫಿನ್ ಸ್ಟ್ರಕ್ಚರ್ ಆಗಿರ್ಬೋದು, ಬಾಡಿ ಸ್ಟ್ರಕ್ಚರು ನೋಡಿ. ಫಿನ್ಸ್ ಎಲ್ಲ ಎಷ್ಟು ಚಿಕ್ಕದಿದೆ, ಅಷ್ಟು ದೊಡ್ಡ ಫಿಶ್ ಆಗಿದ್ರೂ ಫಿನ್ಸ್ ಎಲ್ಲ ಅಷ್ಟೇ ಬರೋದು ಅದಕ್ಕೆ. ಇದು ಬ್ಲ್ಯಾಕ್ ವಾಟರ್ ಫಿಶ್. ಇದು ಆ್ಯಕ್ಚುಲಿ ಈ ಬ್ಲ್ಯಾಕ್ ವಾಟರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದು ಮೆರೈನ್ ಫಿಶ್ ಅಂತಲೇ ಹೇಳ್ಬೋದು, ಇದು ಮೆರೈನ್ ಫಿಶ್ ಕ್ಯಾಟಗರಿಗೆ ಸೇರುತ್ತಿದ್ದು. ಬಟ್ ಇದನ್ನು ನಾವಿಲ್ಲಿ ತೊಗೊಂಬಂದು ನೀವೇನು ಅಕ್ವೇರಿಯಂ ಸ್ಟೋರ್ಸಲ್ಲಿ ನೋಡ್ತೀರಾ, ಇಲ್ಲ ನಾನು ಟ್ಯಾಂಕಲ್ಲಿ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಫ್ರೆಶ್ ವಾಟ್ರಿಗೆ ಕನ್ವರ್ಟ್ ಆಗಿರುತ್ತೆ. ಸೊ ಇದರ ಜೊತೆಗೆ ನಾನೊಂದು 5 ಟೈಗರ್ ಬಾಬ್ಸ್ ಬಿಟ್ಟಿದ್ದೆ. ಸೊ ಅದೇನಾಯಿತು, ಟ್ಯಾಂಕಲ್ಲಿ ಸರ್ವೈವ್ ಆಗೋಕ್ಕಾಗಿಲ್ಲ. ಬೇರೆ ಏನು ರೀಸನ್ ಇಲ್ಲ, ಟ್ಯಾಂಕಲ್ಲಿ ಅಗ್ರೆಷನ್ ಇಲ್ಲ ಫಿಶಸ್ ಚೇಸ್ ಮಾಡ್ತಾ ಇರಲಿಲ್ಲ, ಸ್ಟ್ರೆಸ್ ಇರಲಿಲ್ಲ, ಏನೂ ಇರಲಿಲ್ಲ. ಒಂದೇ ಒಂದು ರೀಸನ್ ಏನಂದರೆ, ಇಲ್ಲಿ ಒಂದು ನಾನು ವೇವ್ ಮೇಕರ್ ಯೂಸ್ ಮಾಡ್ತೀನಿ. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ವೇವ್ ಮೇಕರ್ ಹಾಕಿದ್ದೀನಿ ಇಲ್ಲಿ. ಇದು ಸೋಬೋದು ವೇವ್ ಮೇಕರ್. ಇದು ಆ್ಯಕ್ಚುಲಿ ತುಂಬ ಪವರ್ಫುಲ್. ಇದು ಪುಲ್ ತುಂಬ ಪವರ್ಫುಲ್ ಇರುತ್ತೆ, ವಾಟರ್ ಪುಲ್ಲು. 6 ಫೀಟ್ ಆಗೋ ಅಷ್ಟು ದೊಡ್ಡದು. ನಾನು 4 ಫೀಟ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಹೈಟ್ ಜಾಸ್ತಿ ಇದೆ ಅಂತ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು. ಅನ್ಫಾರ್ಚುನೇಟ್ಲಿ ಅದೇನಾಯಿತು ಅಂದರೆ, ಸೊ ನಾನು ನೈಟ್ ಹೊತ್ತು ನೋಡ್ಕೊಂಡಿಲ್ಲ, ಡೇ ಹೊತ್ತೆಲ್ಲ ಚೆನ್ನಾಗೇ ಸ್ವಿಮ್ ಮಾಡ್ತಾಯಿತ್ತು ಫಿಶ್, ಅದು ಟೈಗರ್ ಬಾಬ್ಸು. ನೈಟ್ ಹೊತ್ತು ಲೈಟ್ ಆಫ್ ಮಾಡಿದ್ಮೇಲೆ ಎಲ್ಲ ಫಿಶ್ಶು ಇಲ್ಲಿ ಬಂದಿದೆ. ಇಲ್ಲಿ ಬಂದಾಗ ಇದು ಸಕ್ಷನ್ ಜಾಸ್ತಿ ಇರುತ್ತೆ ನೋಡಿ, ಎಷ್ಟು ಪವರ್ಫುಲ್ ಇದೆ. ಮೇಲ್ಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಮೇಲ್ಗಡೆ ಇರೋ ವಾಟರ್ ಎಷ್ಟು ಫ್ಲೋ ಇದೆ, ಅಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತದು ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಸೊ ಇಲ್ಲಿ ಸ್ಟಕ್ ಆಗಿದೆ ನೈಟು, ನಾನು ನೋಡ್ಕೊಂಡಿಲ್ಲ. ಬೆಳಗ್ಗೆ ಎದ್ದು ನೋಡ್ತೀನಿ, ಎಲ್ಲ ಫಿಶಸ್ಸು ಇಲ್ಲಿಗೆ ಸ್ಟಕ್ ಆಗಿಬಿಟ್ಟಿದೆ ವೇವ್ ಮೇಕರ್ ಒಳಗಡೆ. ಆಮೇಲೆ ವೇವ್ ಮೇಕರ್ ಸ್ಟಕ್ ಆಗಿರೋ ಕಾರಣದಿಂದ ಟ್ಯಾಂಕ್ ಎಲ್ಲ ಕ್ಲೌಡಿ ಆಗಿದೆ. ಕ್ಲೌಡಿ ಆಗಿರೋದಕ್ಕೆ ಫಿಶಸ್ಸಲ್ಲೆಲ್ಲ ಟ್ಯಾಂಕಲ್ಲಿ ಆಕ್ಸಿಜನ್ ಕಡಿಮೆ ಆಗಿ ಫಿಶಸ್ ಎಲ್ಲ ಸಿಕ್ಕಾಗಿದೆ. ಮಾರನೇ ದಿವಸ ಎದ್ದು ನೋಡ್ತೀನಿ, 3 ಫಿಶ್ಶು ಇಲ್ಲಿ ಸತ್ತೋಗಿತ್ತು, ಚಿಕ್ಕದು. ಸೊ 2 ಫಿಶ್ ಅಲ್ಲೆಲ್ಲೋ ಬಿದ್ದಿತ್ತು. ಆಮೇಲೆ ಈ ಫಿಶನ್ನು ನಾವು ಹೊಸದು ಏನು ತಂದಿದ್ದೀವಿ, ಇದೂ ಸಿಕ್ಕಾಗಿತ್ತು. ನಾನು ಇವಾಗ 2 ಡೇಸ್ ಆದಮೇಲೆ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಇದೂ ಸಿಕ್ಕಾಗಿತ್ತು. ಸೊ ಇದನ್ನು ನಾನು ಡಾಕ್ಟರ್ ಟ್ಯಾಂಕಲ್ಲಿ ಒಂದು ದಿವಸ ಇಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಇವಾಗ ಇದೇ ಟ್ಯಾಂಕ್ಗೆ ರಿಲೀಸ್ ಮಾಡಿದ್ದೀನಿ. ಇದೊಂದೇ ಒಂದು ಸ್ಯಾಡ್ ಪಾರ್ಟು, ತುಂಬಾ ಬೇಜಾರಾಯಿತು. ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿಗೆ 3 ಫಿಶ್ಶು ಅಲ್ಲಿ ತಗಲಾಕೊಂಡಿತ್ತು ನೋಡಿ. ಅದ್ರ ವಾಟರ್ ಫ್ಲೋ ತೋರಿಸ್ತೀನಿ ನಿಮಗೆ, ಎಷ್ಟು ಪವರ್ಫುಲ್ ಇದೆ ಅಂತ. ಇದೊಂದು ನೋಡ್ಕೊಳ್ಳಿ, ಯಾರ ಹತ್ರ ಆದರೂ ವೇವ್ ಮೇಕರ್ಸ್ ಇದ್ದರೆ ಚಿಕ್ಕ ಫಿಶ್ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ತಡೆಯಲ್ಲ ಪವರ್ಗೆ. ಇಲ್ಲಿ ಬಂದಿದೆ, ಅಗೇನ್ಸ್ಟ್ ಸ್ವಿಮ್ ಮಾಡೋಕ್ಕಾಗಿಲ್ಲ ಅನಿಸುತ್ತೆ ಅದಕ್ಕೆ, ಈ ಪುಲ್ಗೆ ಸ್ವಿಮ್ ಮಾಡೋಕ್ಕಾಗಿಲ್ಲ, ಸಿಕ್ಕಾಕೋಗ್ಬಿಟ್ಟಿದೆ ಅದು. ಇದೊಂದೇ ಸ್ಯಾಡ್ ಪಾರ್ಟ್ ಫಿಶ್ ಹಾಬಿಯಲ್ಲಿ. ಡೇ ಎಲ್ಲ ಚೆನ್ನಾಗಿತ್ತು, ನೈಟ್ ನೋಡಿ ಬೆಳಗ್ಗೆ ಎದ್ದೇಳೋ ಅಷ್ಟು ಆ ಥರ ಆಗಿದೆ ನೋಡಿ. ಇದೇ ಒಂದು ನಮ್ಮ ಹೊಸ ಫಿಶ್ಶು ಇಲ್ಲಿ ಬರ್ತಾ ಇದೆ, ಸ್ಪಾಟೆಡು. ಎಷ್ಟು ಕ್ಯೂಟ್, ಎಷ್ಟು ಚೆನ್ನಾಗಿದೆ ನೋಡಿ. ಅದು ಎಲ್ಲ ಪ್ಯಾರೆಟ್ಸೇ ಫುಲ್ ಫೋರ್ಸ್ ಕೊಡ್ತಾ ಇದ್ದಾರೆ ಕ್ಯಾಮ್ರಾಗೆ ಬಂದು ಎಲ್ಲ ಪ್ಯಾರೆಟ್ಸ್ ಬರ್ತಾ ಇದೆ. ಓಕೆ, ಸೊ ಈ ಕಡೆ ತೋರಿಸ್ತೀನಿ ರೀ. ಈ ಗ್ಲಾಸ್ ಕ್ಲಾರಿಟಿ ಇಲ್ಲ, ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಅದು ತುಂಬ ಶೈ ಫಿಶ್ ಇದು, ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿದೆ ಫಿಶ್ ಇದು. ಓಕೆ ವ್ಯೂವರ್ಸ್, ಸೊ ಪ್ರೀವಿಯಸ್ ವಿಡಿಯೋಲಿ ನಾವು ಹೇಗೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋದು ಮತ್ತು ಒಂದು ಇನ್ಫೆಕ್ಟೆಡ್ ಆಗಿರೋ ಫಿಶ್ಗೆ ಹೆಂಗೆ ಟ್ರೀಟ್ ಮಾಡ್ಬೋದು ಅಂತ ಎಲ್ಲ ನೋಡಿದ್ವಿ.
ಯಾರೆಲ್ಲ ವ್ಯೂವರ್ಸ್ ಹೊಸ ವ್ಯೂವರ್ಸ್ ಇದ್ದಾರೆ, ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆ ವ್ಯೂವರ್ಸ್, ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಯಾರೆಲ್ಲ ಚಾನಲ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಕಂಟೆಂಟ್ ಜೊತೆಗೆ ಒಳ್ಳೊಳ್ಳೆ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.